ಟಿ ವಿನಲ್ಲಿ ನೋಡಬೇಕಾದ್ರೆ ಅವರ ಉದ್ಯೋಗಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ಹಾಗಾಗಿ ರಜಾ ಬೇಕು ಅನ್ನೋಂಥ ಬೇಡಿಕೆ ಎಲ್ಲ ರಾಮ ಭಕ್ತರು ಇದೆ. ಪ್ರಾರಂಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನನಗೆ ರಾಮ ಮಂದಿರದ 22ನೇ ತಾರೀಕು ಅವತ್ತು ಪ್ರತಿಷ್ಠಾಪನೆ ಆಗೋ ದಿನ ನನಗೆ ಯಾವ ಅರ್ಜಿನೂ ಬಂದಿಲ್ಲ ಅನ್ನೋಂಥ ಸುಳ್ಳು ಹೇಳಿದರು. ಅವತ್ತು ಕೋಟ ಶ್ರೀನಿವಾಸ ಪೂಜಾರು ಅದು 2-3 ದಿನ ಮುಂಚೆನೇ ಹೇಳಿದರು, ನಾನು ಪತ್ರ ಬರೆದಿದ್ದೀನಿ ಅಂತ. ನಾನು ಕೂಡ ಪತ್ರಿಕಾಗೋಷ್ಠಿನಲ್ಲಿ ಒತ್ತಾಯ ಮಾಡಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿ ಅಂತ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಅರ್ಜಿ ಬಂದಿಲ್ಲ, ಯಾರೂ ಕೇಳಿಲ್ಲ ಅನ್ನೋದೆಲ್ಲ ಮೀರಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸಂಜೆಗೆ, ನಾನು ಯಾವ ಕಾರಣಕ್ಕೂ ರಜಾ ಘೋಷಣೆ ಮಾಡಲ್ಲ ಅಂತ. ಇದು ಹಿಂದೂ ವಿರೋಧಿ ನೀತಿ. ಪ್ರಭು ಶ್ರೀರಾಮಚಂದ್ರನ ವಿರೋಧ ಮಾಡೋದ್ರಿಂದ ಅವ್ರಿಗೆ ಅನಿಸ್ಬಿಟ್ಟಿದೆ ಮುಸಲ್ಮಾನರು ಓಟ್ ನನಗೆ ಬರುತ್ತೆ ಅಂತ. ಅನೇಕ ಮುಸಲ್ಮಾನರು ಕೂಡ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. 10,000ಕ್ಕೂ ಹೆಚ್ಚಿಗೆ ಮುಸಲ್ಮಾನರು ಅಯೋಧ್ಯೆಗೆ ಹೋಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದನ್ನೂ ಕೂಡ ಗಮನಿಸ್ದೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಯಾವ ಕಾರಣಕ್ಕೂ ರಜಾ ಘೋಷಣೆ ಮಾಡಲ್ಲ ಅಂತ ಹೇಳಿರೋದು ಆ ಮುಸಲ್ಮಾನರಿಗೂ ಸಿಟ್ಟು ಬಂದು ಅವರೂ ಕೂಡ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಲ್ಲ. ಇದು ಅವರ ಸರ್ಕಾರದ ದ್ವಂದ್ವ ನೀತಿ. ಒಂದು ಕಡೆ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಇಡೀ ಕರ್ನಾಟಕ ರಾಜ್ಯ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ನಾನು ರಜಾ ಘೋಷಣೆ ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ಈತ ಇತಿಹಾಸದಲ್ಲಿ ಖಳನಾಯಕನಾಗಿ ಸಿದ್ದರಾಮಯ್ಯ ಉಳಿತಾರೆ. ಅದನ್ನು ತಪ್ಪಿಸೋದಕ್ಕೆ ಇನ್ನೂ ಅವಕಾಶ ಇದೆ. ಇವತ್ತು ನಾಳೆ ಬೆಳಿಗ್ಗೆ ತನಕನೂ ಅವಕಾಶ ಇದೆ. ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಹಠಮಾರಿ ಸಿದ್ದರಾಮಯ್ಯ ಅನ್ನೋದನ್ನು ನೀವು ತಪ್ಪಿಸಿ ನಾನು ಕೂಡ ಒಬ್ಬ ರಾಮಭಕ್ತ ಅನ್ನೋಂಥ ಮಾತನ್ನು ತೀರ್ಮಾನ ಮಾಡಿ ರಜಾ ಘೋಷಣೆ ಮಾಡಬೇಕು, ಸರ್ಕಾರಿ ರಜಾ ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಘೋಷಣೆ ಮಾಡದಿದ್ದರೂ ಕೂಡ ಎಲ್ಲ ರಾಮ ಭಕ್ತರು ಕೂಡ ಅವರು ಟಿ ವಿಗಳಲ್ಲಿ ಏನೇನು ಮಾಡಬೇಕು ಎಲ್ಲೆಲ್ಲಿ ನೋಡಬೇಕು ನೋಡ್ತಾರೆ. ಆದರೆ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಈ ಒಂದು ನಾವು ಯಾವುದೇ ಕಾರಣಕ್ಕೂ ಸರ್ಕಾರಿ ರಜಾ ಘೋಷಣೆ ಮಾಡೋದಿಲ್ಲ ಅನ್ನೋಂಥ ನಿಮ್ಮ ಮನಸ್ಥಿತಿ ಒಂದೇ ಕಾರಣ ಇಡೀ ದೇಶದ ಜನಕ್ಕೆ ಗೊತ್ತಿದೆ, ರಾಜ್ಯದ ಜನಕ್ಕೆ ಗೊತ್ತಿದೆ. ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸಬೇಕು ಅನ್ನೋಂಥ ನಿಮ್ಮ ಭಾವನೆ ಇದೆ. ಬರೋಂಥ ಲೋಕಸಭೆ ಅಲ್ಲಿಂದ ಬರೋಂಥ ವಿಧಾನಸಭೆ ಚುನಾವಣೆಯಲ್ಲಿ ರಾಮಭಕ್ತರ ಸಾಧು ಸಂತರ ಶಾಪದಿಂದ ಯಾವ ಕಾರಣಕ್ಕೂ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಗೆಲ್ಲಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭ ಹೇಳ್ತೀನಿ. ಖಳನಾಯಕ ಆ ಒಂದು ಏನು ನಿಮ್ಮ ಹಣೆಗೆ ಪಟ್ಟಿ ಬೀಳುತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ರಜಾ ಘೋಷಣೆ ಮಾಡಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ.